ಅದಕ್ಕ ಸಗುಣ ನಿರ್ಗುಣ ಅಂತ ಹೇಳಿ ಎರಡದಾವ ತಂಗಿ. ಸಗುಣದಿಂದ ಏನ್ ಕೆಲಸ ಆಗಿಲ್ಲ, ಅದು ಸುಮ್ಮ ಜೋಡಿ ಅದ. ನೀ ನೋಡು, ನಿರ್ಗುಣದಿಂದಲೇ ಎಲ್ಲ ಸಾಧ್ಯ ಅದಾವ. ಅದಕ್ಕಾಗಿ ತಂಗಿ ಈ ತತ್ವ ಸಾರ ಎಂದು ಎಷ್ಟದಾವ ಅಂತ ಹೇಳಿ ಕೇಳಿದೆಲ್ಲ. ಅದಕ್ಕೆ ತತ್ವಗಳಂದ್ರೆ 5 5 25 36 ತತ್ವತನ ಹೆಂಗೆ ಹೋಗ್ಯಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ನಾನು, ಯಾಕಂದ್ರೆ ವಿರಾಮ ಕೊಡ್ತಾ ಇದ್ದೀನಿ. ಮೊದಲು 25 ತತ್ವಗಳು ಎಲ್ಲಿಂದ ಬಂದು ಅಂದ್ರೆ, ಮೊದಲು ಓಂಕಾರ ಮುಖದಿಂದ ಉದ್ಭವಿಸಿ ಬಂದಿದ್ದು ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಪೃಥ್ವಿ, ಪೃಥ್ವಿ ಮುಖದಿಂದ ಜೀವ. ಇವು ಆದಿಯಲ್ಲಿ ಇದ್ದಂಥವು ಪಂಚಮಭೂತಾದಿಗಳು 5. ಈ ಭೂಮಿದಿಂದ ಅಸ್ಥಿ, ಮಾಂಸ, ನಾಡಿ, ತ್ವಚೆ, ರೋಮ 5 ಶಾಖೆಗಳು ಹೊಡೆದು, ನೀರಿನ ಮುಖದಿಂದ ಶುಕ್ಲ, ಶೋಣಿತ, ಲಾಲ, ಮೂತ್ರ, ಶ್ವೇತ ಅಂತೇಳಿ 5 ಶಾಖೆಗಳು ಹೊಡೆದು, ಇನ್ನು ಅಗ್ನಿ ಮುಖದಿಂದ ಕ್ಷುದೆ, ತ್ರಶ್ಯ, ಆಲಸ್ಯ, ನಿದ್ರಾ, ಕಾಂತಿ ಅಂತ ತಿಳಿದುಕೊಂಡು 5 ಶಾಖೆಗಳು ಹೊಡೆದು, ಗಾಳಿಯ ಮುಖದಿಂದ ಚಲನ, ವಲನ, ಧಾವನ, ಪ್ರಸಾರಣ, ಆಕುಂಚನ ತಿಳಿದುಕೊಂಡು 5 ಶಾಖೆಗಳು ಹೊಡೆದು, ಇನ್ನು ಆಕಾಶ ಮುಖದಿಂದ ಕಾಮ, ಕ್ರೋಧ, ಶೋಕ, ಮೋಹ, ಭಯ ಅಂತ ತಿಳಿದುಕೊಂಡು ಆದಿಯಲ್ಲಿ ಇದ್ದಂಥವು ಪಂಚಮಭೂತಾದಿಗಳು 5 5 5 25. ಈ ಕಾಣಿಸುವಂತಹ ಪ್ರಕೃತಿಗೆ ಆಧಾರ ದಶ ಪ್ರಾಣಾದಿಗಳು ಉಂಟು ಅಂತ ಹೇಳ್ತಾರೆ ಜ್ಞಾನಿಗಳು. ಪ್ರಾಣಪಾನೋದಾರ ವ್ಯಾನ ಸಮಾನ ಪಂಚ ಪ್ರಾಣಾದಿಗಳು ಉಂಟು. ನಾಗ, ಕ್ರಕಲ್, ಕೂರ್ಮ, ದೇವದತ್ತ, ಧನುಂಜಯ ಪಂಚ ಪ್ರಾಣಾದಿಗಳು ಉಂಟು. ಇದು ಅಲ್ಲದೆ ಮಾತ್ರ ಚಿತ್ತ, ಮನೋಬುದ್ಧಿ, ಅಹಂಕಾರ, ಜ್ಞಾತೃ ಪಂಚ ಅಂತಃಕರಣಾದಿಗಳು ಉಂಟು. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಪಂಚ ವಿಷಯಗಳುಂಟು. ಶ್ರೋತ್ರ, ಜೀವ, ಜ್ಞಾನ, ನೇತ್ರ, ಚಕ್ಷು ಪಂಚ ಜ್ಞಾನೇಂದ್ರಿಯಗಳು ಉಂಟು. ವಾಚಾ, ಪಾದ, ಪಾಣಿ, ಉಪಸ್ಥ, ಗುದ ಪಂಚ ಕರ್ಮೇಂದ್ರಿಯಗಳು ಉಂಟು. ಹೀಗೆ ತಂಗಿ 96 ತತ್ವತನ ಹೋಗಿದೆ. ಅದಕ್ಕೆ ತತ್ವ ಸಾರದ ವಿಷಯ ಕೇಳಿದ್ರೆ ಹೆಣ್ಮಗಳು ಏನು ತಪ್ಪಿಲ್ಲ. ಆದ್ರೆ ತಂಗಿ ಒಂದು ಲೈನ್ ಮ್ಯಾಗ ನಡಿ, ಹಂಗೆ ಗಡಿಬಿಡಿ ಮಾಡಕ್ ಹೋಗೋಣ. ಗಡಿಬಿಡಿ ಮಾಡಿದ್ರೆ ತಂಗಿ ಸಂತಿ ಮಾತ್ರ ಆಗುವುದಿಲ್ಲ. ಎಲ್ಲರೂ ಸಂತಿಗೆ ಹೋಗ್ತಾರಂದ್ರೆ ನಾಯಿ ಸಂತಿಗೆ ಹೋದ್ರೆ ಬಾಜಾರಾಗ್ತದೆ. ಹಂಗ ಸುಮ್ಮ ಹಾಕದಟ್ಟೆ ತಿಂದು ಬೀಳುದ ಸೊಲೋ ಖಡ್ಕಿ ಹೊರಗ. ಇನ್ನ ನಾಯಿಗೆ ಯಾರು ಸಂತಿ ಕೊಡ್ತಾರ್ರಿ ಬಾಜಾರದಾಗ? ನಾಯಿ ತೆರೆಯಾಗೆಲ್ಲ ನಾನೇ ಹೊತ್ಕೊಂಡು ಹೊಂಟೀನಿ ಅಂತ ಹೇಳ್ತದ ನಾಯಿ. ಅದನ್ನ ತೆರೆಯಾಗಿದ್ದಂಗ ಹೊರಗ ಇಲ್ಲ ತಿಳ್ಕೊ ನಿನ್ನೊಳಗ. ಸಂಕ್ಷೇಪದಾಗ ತಿಳಿಸಿಕೊಟ್ಟು ಸರ್ವರಿಗೆ ಮಾಡುವೆ ನಮಸ್ಕಾರ, ಮಾಡುವೆ ನಮಸ್ಕಾರ. ನಮ್ಮ ನಮಸ್ಕಾರಕ್ಕೆ ತಾವು ಮಾಡಬಾರದು ತಿರಸ್ಕಾರ. ನಾನು ಹೊಕ್ಕ ಇರುವುದು ಕೇಳಿ ಆಲ್ಮೇಲೆ ತಾಲೂಕು ಮದರಿ ನಮ್ಮ ಮದರಿ ನಮ್ಮ ಸದ್ಗುರು ವಾಸ ಮಾಡಿದ ಅಲ್ಲಿ ಸಮಸ್ತ ಸಂಗನ ಬಸವೇಶ್ವರ. ಹಿಂಗ ಹಾಳಂತ ತಂದೆ ಲಕ್ಷ್ಮಣ ಬಂದು ಕೊಟ್ಟಿರಲೇ ಕೊಟ್ಟಿರಲೇ ಹೆಂಗ ರಮ್ಯವಾಗಿ ಬಿಡಿಲ ಬಾಸಪ್ಪ ಸಪ್ಪ ಮಾಸ್ತಾರ. ಹಳಸಿದ್ಯಾಕ ಉಣ್ಬೇಕು, ಹೊಸಾದ ದಿವಸ ದಿವಸ ಮಾಡ್ಕೋಬೇಕು. ಹೊತ್ತ ಇಟ್ರ ಒಲಿತಾರ ತಂಗಿ ಸೃಷ್ಟೀಶ್ವರ. ಪತ್ತಿನಿಂದ ಖಾಯ, ಪತ್ತಿನಿಂದ ಶುದ್ಧ ಆಗುದು ನಿನ್ನ ಕಾಯ ಪೂರ. ಹಿಂಗ ಬಂದು ತಿಳಿಸಿ ಹೇಳ್ತಾರೆ ಉಸ್ತಾದ ಗೈಬಿದಾವ. ನಂಬರ್ 3 ಒಳಗೆ 4 ಮಂದಿ ಎತ್ತಿವೈದು ಮುನ್ನಾಗ ಬೆಳೆ ತಂದು ಬಂದಾರ.
ಬರಲಾರದೆ ಕುಂತಿ ಆರ ಮೂರ್ಲೆ 18 ಗಂಡದರು ಒಮ್ಮಿಗೆ ಬೇಕಂತಿ ಯಾರ ಸುಳಿ ಊರ ಹಡಗಾಡ ಸಿಗ್ತಿ ಯಾರ ಸುಳಿ ಊರ ಹಡಗಾಡ ಸಿಗ್ತಿ ಸರಿಯಲ್ಲ ಸತಿ ಆಗ್ಬೇಕಂತೆ ಅತ್ತಿಗೆ ನಾನು ಮತ್ತೆ ಮಾವಗ ಮನ್ಮಥನ ಕಾಂತೆ ಸೀತಾ ಆಗಬೇಕಂತೆ ಖರೆ ನಿನಗೆ ಸೀತಾ ಬೇಕಂತೆ ಖರೆ ನಿನಗೆ ಯಾವ ಎತ್ತಿ ಬೇಕಾದ್ರೆ ಹೋಗು ಸಾಕಾದ್ರೆ ಬಾರ ಸಾಕಬೇಕು ನಡಮನಿ ನಿಂಗೆ ಇಟ್ಕೊಂಡು ಮಾಡ್ಕೊಂಡ ಗಂಡಗ ವಾಲಂತಿ ಗುರುಮನ ಭೀನ್ಸ ಹೊಳಿ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕತೆ ಶಿಳ್ಳ ಹಿಡಿಸಲಿಲ್ಲ ನಿನ್ನ ಒಳಗೆ ನೋಡು ಶಿಳ್ಳ ಹಿಡಿಸಲಿಲ್ಲ ನಿನ್ನ ಒಳಗೆ ಇಲ್ಲಿ ಸ್ವಲ್ಪ ಶಿಶಿಲ ಐತ್ರಿ ಯಾಕ್ರಿ ಹಿರಿಯರು ನಮ್ಗೆ ಏನಂದಿದ್ರು ಬಿರ್ಸಾಡ್ಬೇಡ್ರಿ ಇಲ್ಲಿ ಏನಂತಾನ ಕವಿ ನಡಮನಿ ನಿಂಗ್ಯಾನ ಇಟ್ಕೊಂಡು ಮಾಡ್ಕೊಂಡು ಗಂಡಗ ಹೊಲ್ಲಂತಿ ಕೊಡು ನನ್ನ ದೀರ್ಸ ಹೊಡಿ ನಿನ್ನ ಚಕಡಿ ಬಿಡು ನಿನ್ನ ಅಕ್ಕರ್ತಿ ಶಿಳ್ಳ ಹಿಡಿಸಲಿನ ನಿನ್ನ ಒಡಲಿ ನೋಡು ಹಡಿಲಾರದೆ ಕುಂತಿ ಇಲ್ಲಿ ಶಬ್ದ ಸಂಗ್ರಹ ಕವಿಗಳು ಯಾಕೆ ಬಿಡಿಸಿಟ್ಟಾರಪ್ಪ ಯಾಕಂದ್ರೆ ಕಾರ್ಯಕ್ರಮ ನಡೆದಾಗ ಕೆಲವು ಮಂದಿಗೆ ಸುಸ್ತು ಬರ್ತಿರ್ತಾರೆ ಸುಸ್ತು ಅದಕ್ಕೆ ಗ್ರಾಮ್ಯ ಶಬ್ದದೊಳಗೆ ಶಿಶಿಲ ಯಾಕೆ ಬಳಸ್ಯಾರ ಅಂದ್ರೆ ಜನ ನಿದ್ದೆ ಹಾರ್ಲಿ ಇದು ವಿಮರ್ಶೆ ಹತ್ತು ಮಾಡಿದ್ರೆ ಇದಕ್ಕೆ ಬಿಟ್ಟು ಎಲ್ಲಿ ಹೊರಗಿಲ್ಲ ಅದಕ್ಕೆ ಬೇಕಂದ್ರೆ ಮಾಯಾ ಬಾಜಾರ್ ಬೇಕಂದ್ರೆ ಹೋಗು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ ನಿಜಗುಣಿ ಅವ್ರು ಆ ಕಡೆ ಹೋಗತ್ ಹೇಳ್ತಾರ ಅವ್ರು ಮತ್ತಿದು ಸಾಕಾಗಿತ್ತಂದ್ರ ಇದು ಬ್ಯಾಡಪ್ಪ ಇದ್ರೊಳಗೆ ಏನು ಇಲ್ಲ ಅಂದ್ರೆ ಈ ಕಡೆ ಬಾ ಅಖಂಡ ಸುಖ ಅದ ಬಾ ಈ ಕಡೆ ಬಾ ಅದಕ್ಕೆ ಎತ್ತ ನೋಡಲು ಬ್ರಹ್ಮವಿದು ಅಂತ ಹೇಳ್ತಾರೆ ಅವರು ಸುತ್ತಮುತ್ತಲು ಸುಳಿಯುವುದು ಖರೆ ಗುರುಪುತ್ರರಿಗೆಲ್ಲವೇ ಕಾಣಿಸದಲ್ಲ ಅದಕ್ಕೆ ಬೇಕಾದಷ್ಟು ಸಾಕಷ್ಟು ಬೆಳಕದರಿ ಜಗತ್ತಿನೊಳಗೆ ಬೇಕಾದ ಕಣ್ಣಿಲ್ಲ ನೋಡ್ಲಕ್ಕೆ ಏನ್ ಮಾಡ್ಬೇಕು ಕೂಟ ಅಂದ್ರೆ ಅಜ್ಞಾನ ಅದಕ್ಕೆ ಇಲ್ಲಿ ಹುಡುಕಾಡ್ಬೇಕೀಗ ಅದಕ್ಕೆ ಮುಂದೆ ಏನಂತಾರ ಅವರು ಏ ಧಡಿಯಿಲ್ಲ ಸೀರೆ ವರ್ಣಿಲ್ಲ ಕುಬುಸ ಭರಿಸಿತೇನು ಕತ್ತಿ ಮಳೆಯಿಲ್ಲ ಖಡ್ಗ ಅಧೈರ್ಯ ಹಂಡಿ ಇದ್ದರೇನು ಸಂಗತಿ ಗುರುಚರಣಕ್ಕೆ ಶರಣಾಗುವ ತನಕ ಗುರುಚರಣಕ್ಕೆ ಶರಣಾಗುವ ತನಕ ಜಡಮ ಸಾಕಾರವಾದ ಪುಂಡ ಉಪವಾಸಿತ ಪುಂಡನ ಹುಡುಕ್ಯಾಡೋ ಬಣ್ಣ ಕೆಲಕ ಮಾಡಿ ಚಂಡಿ ಚಂಡಿ ಇಲ್ಲ ಅಖಂಡ ನಗಲಿ ಯಾವ ಗಡಿಗೆ ಮೂರ್ತಿ ಮಂಡಲದೋಳು ಅಂದೆವಾಡಿ ಮಲ್ಲೇಶನ ಮಂಡಲದೋಳು ಅಂದೆವಾಡಿ ಮಲ್ಲೇಶನ ಬಂದು ಯಾವ ಮೂರ್ತಿ